ಶ್ರೀಕಾಂತ್ ಪೂಜಾರಿ. ನಿಮ್ಮ ಬ್ಯುಸಿ ಶೆಡ್ಯೂಲು ಮಣಿಕಾಂತ್ ಸರ್ ಹೇಳಿದಾಗೆ ಬ್ಯಾಂಗ್ಳೂರ್ ಟ್ರಾಫಿಕ್ಕು, ಅದ್ರ ಮಧ್ಯದಲ್ಲಿ ಇವಾಗ ಮಳೆಗಾಲ ಬೇರೆ, ಮನೆಯಿಂದ ಹೊರಗೆ ಬರೋದೇನೆ ಕಷ್ಟ. ಆದರೂ ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಾ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲೇದಾಗಿ ಕಿರಣ್ ರಾಜ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ, ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ಎತ್ತರಕ್ಕೆ ನೀವು ಬೆಳಿಬೇಕಂತೇಳಿ ದೇವರಲ್ಲಿ ಆಶಿಸ್ತೀನಿ. ಕಿರಣ್ ರಾಜ್ ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಕಿರಣ್ ರಾಜ್ ಅವರು ನಮ್ಮ ಸಿನಿಮಾದಲ್ಲಿ ಆಕ್ಟರ್ ಆಗಿ ಎಷ್ಟು ಕೆಲಸ ಮಾಡಿದ್ದಾರೆ, ಅದರಿಂದ ಜಾಸ್ತಿ ನಮ್ಮ ಟೀಮಲ್ಲಿ ಒಂದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೀವು ನೋಡಿರ್ಬೋದು, ದುಬೈಯಲ್ಲಿ 13,000 ಅಡಿ ಎತ್ತರದಿಂದ ಸ್ಕೈ ಡೈವ್ ಮಾಡಿ ಟೈಟಲ್ ಲಾಂಚ್ ಮಾಡಿದ್ದಾರೆ. ಇಂಡಿಯಾದಲ್ಲೇ ಫಸ್ಟು ಒಬ್ಬ ಆಕ್ಟರು ಈ ಥರ ಒಂದು ಸಾಹಸಕ್ಕೆ ಕೈ ಹಾಕಿದ್ದು. ಅದೇ ರೀತಿಯಲ್ಲಿ ನಮ್ಮ ಫಸ್ಟ್ ಸಾಂಗು ತುಂಗನಾಥ್ ಟೆಂಪಲ್, ಏಷ್ಯಾದಲ್ಲೇ ಅತಿ ಎತ್ತರವಾದ ಶಿವ ಟೆಂಪಲ್ ಅದು, ಅಲ್ಲಿ ಹೋಗಿ ಅವರು ಸಾಂಗ್ನ ಲಾಂಚ್ ಮಾಡಿದ್ದಾರೆ. ಹೇಳಲಿಕ್ಕೆ ತುಂಬ ಸುಲಭ, ಆದರೆ ಅದ್ರ ಮೇಲೆ ಹತ್ಲಿಕ್ಕಿದೆಯಲ್ಲ, ಎಷ್ಟೋ ಕಿಲೋಮೀಟ್ರು ಸ್ನೋವಲ್ಲಿ ನಡ್ಕೊಂಡು ಹೋಗ್ಬೇಕು, ತುಂಬ ಚಳಿ. ಆದ್ರೂ ನಮ್ಮ ಕಿರಣ್ ರಾಜ್ ಅವರು ನಮ್ಮ ಸಿನಿಮಾ ಪ್ರೀತಿಗೆ ಅದನ್ನೆಲ್ಲ ಮಾಡಿದ್ದಾರೆ. ನಿಮ್ಮ ಪ್ರೀತಿಗೆ ನಾನು ತುಂಬ ಚಿರಋಣಿ. ನಮ್ಮ ಡೈರೆಕ್ಟರ್ ಸರ್ ಗುರುತೇಜ್ ಸರ್, ಕ್ಯಾಪ್ಟನ್ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಮೊದಲಿಂದನೂ ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನೇ ಮಾಡಿದ್ದಾರೆ. ತುಂಬ ಸ್ಟ್ರಿಕ್ಟು ಕೆಲಸದಲ್ಲಿ, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಗುರು ಸರ್. ಸ್ಕ್ರಿಪ್ಟ್ ಇರ್ಬೋದು, ಶೂಟಿಂಗ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಅವ್ರು ಹೇಗೆ ಅನ್ಕೊಂಡಿದ್ರು ಹಾಗೆ ಮಾಡಿದ್ದಾರೆ. ಅದ್ರ ತಕ್ಕಾಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ನಾವು ಸಪೋರ್ಟ್ ಮಾಡಿದ್ದೀವಿ ಗುರು ಸರ್ಗೆ. ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಗಿರೀಶ್ ಇರ್ಬೋದು, ಶಂಕರ್, ರಾಘವೇಂದ್ರ ಅವರು, ಮತ್ತೆಲ್ಲ ನಮ್ಮ ಟೆಕ್ನಿಕಲ್ ಟೀಮು, ಆಕ್ಟರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಹೊಸದಾಗಿ ಈ ಫೀಲ್ಡಿಗೆ ಬಂದಿದ್ದೀವಿ. ತುಂಬ ಭಯ ಇತ್ತು ಸ್ಟಾರ್ಟಿಂಗಲ್ಲಿ ನಮಗೆ ಏನಾಗ್ಬೋದು ಅಂತೇಳಿ. ಆದರೆ ಸಿನಿಮಾ ನೋಡಿದ್ಮೇಲೆ ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಏನೋ ಒಂದು ಆಸೆ ಇಟ್ಟು ಬಂದಿದ್ದೀವಿ. ಇನ್ನು ಇದೇ ಥರ ತುಂಬ ಸಿನಿಮಾ ಮಾಡೋಣ ಅಂತ ಹೇಳಿ ತುಂಬ ಆಸೆ ಇದೆ. ಇನ್ನೂ ಒಂದು 2-3 ಸ್ಕ್ರಿಪ್ಟ್ ಎಲ್ಲ ಕೇಳಿದ್ದೀವಿ. ನಿಮ್ಮೆಲ್ಲ ಸಹಕಾರ ಇದ್ದರೆ ನಾವಿನ್ನೂ ಇದೇ ಚಿತ್ರರಂಗದಲ್ಲಿ ಬೆಳಿತೀವಿ. 3 ವರ್ಷಗಳ ಹಿಂದೆ ಕನಸು ಇದು. ಇಲ್ಲಿವರೆಗೆ ಜರ್ನಿ ಮುಗಿಸ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೀವಿ. ಆದರೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಮ್ಗೆ ಸ್ವಲ್ಪ ಭಯ ಇತ್ತು, ಯಾಕಂದರೆ ನಾವು ಫೀಲ್ಡಿಗೆ ಹೊಸಬ್ರು, ಹೇಗಾಗುತ್ತೆ ಏನು ಅಂತೇಳಿ. ಆದರೆ ಅದನ್ನು ಗುರು ಸಾರು, ಗಿರೀಶ್, ಇಡೀ ಟೆಕ್ನಿಕಲ್ ಟೀಮು ಚೆನ್ನಾಗಿ ಕೆಲಸ ಮಾಡಿದೆ. ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಸಿನಿಮಾನ ತೋರಿಸಿದ್ದಾರೆ ನಮಗೆ. ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ 200% ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಇಡೀ ಟೀಮು ಇವರಿಗೆಲ್ಲ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 30ಕ್ಕೆ ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡಿದ್ದೇವೆ ನಾವೆಲ್ಲ. ಹಾಗೆ ಮಾಧ್ಯಮ ಮಿತ್ರರಿಗೆ, ಮೀಡಿಯಾದವರಿಗೆಲ್ಲ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಸಪೋರ್ಟ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ನೆಕ್ಸ್ಟ್ ಇನ್ನೂ ಸಪೋರ್ಟ್ ಜಾಸ್ತಿ ಬೇಕಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಗಿರೀಶ್ ಅವರು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಅಲ್ಲಿ ಬರುವಾಗಲೇ ಸಿಗ್ನಲ್ ಬಂತು ಸ್ವಲ್ಪ ಮಾತಾಡಿ ಅಂತ. ಆಕ್ಚುಲಿ ನಾನು ಮೈಕ ಸಿಕ್ಕರೆ ತುಂಬಾ ಮಾತಾಡ್ತೀನಿ, ಯಾಕಂದ್ರೆ ನನಗೆ ತುಂಬಾ ಮಾತಾಡುವಂತಿದೆ ಈ ಸಿನಿಮಾದ ಬಗ್ಗೆ. ಆಗಸ್ಟ್ 30ನೇ ತಾರೀಕಿಗೆ ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. 2 ವರ್ಷ ಜರ್ನಿ ನಮ್ದು. 2 ವರ್ಷ ಮುಗ್ದೋಯ್ತು. ಹೈಸ್ಕೂಲ್ಗೆ 8ಗೆ ಜಾಯಿನ್ ಆಗಿ SLC ಎಕ್ಸಾಮ್ ಮುಗಿಸಿದೀವಿ. ಇನ್ನೇನು ರಿಸಲ್ಟ್ ಬರ್ತಾ ಇದೆ. ತುಂಬಾ ಖುಷಿ ಇದೆ, ಯಾಕಂದ್ರೆ ಒಳ್ಳೆ ಒಂದು ಎನರ್ಜೆಟಿಕ್ ಆಗಿರುವಂತ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿದೀವಿ. ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ ಆಗಿರ್ಬೋದು, ಡೈರೆಕ್ಟ್ರು. ಸೊ ಕಿರಣ್ ರಾಜ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ 1 ದಿನ ಬೇಕು, ಅಷ್ಟು ಇದೆ ಅವ್ರ ಬಗ್ಗೆ ಮಾತಾಡಕ್ಕೆ. ನಮ್ಮ DOP ಅವರು ಧರ್ಮಣ್ಣ, ಸೊ ಅಲ್ಲಿ ಆಟ ಸತೀಶ್ ಅವರೇ ಕೈ ಎತ್ತಿದ್ದಾರೆ ನಾನಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಪ್ರೀತಿಗೂ ಇದೇ ರೀತಿ 2 ವರ್ಷ ನಮ್ಮ ಜೊತೆ ನೀವು ಜರ್ನಿ ಮಾಡಿದ್ದೀರಾ. ನಿಮಗೆಲ್ಲ ನಾನು ಚಿರಋಣಿ ಆಗಿರ್ತೀನಿ. ಅದೇ ರೀತಿ ಇನ್ನೊಂದು ಆಗಸ್ಟ್ 30ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಲ್ಲಿ ಕಿರಣ್ ರಾಜ್ ಫ್ಯಾನ್ಸ್ನವ್ರು, ಯಾಕಂದ್ರೆ ಅವರು ಡೇ 1 ಇಂದ ಕೇಳ್ತಾ ಇದ್ದಾರೆ, ಟೀಸರ್ ಬಿಟ್ಟ ತಕ್ಷಣ ಸರ್ ಯಾವಾಗ ಸಿನಿಮಾ ಬರ್ತಿದೆ. ಸೊ ಫೈನಲಿ ನಾವು 30ಗೆ ಬರ್ತಾ ಇದ್ದೇವೆ. ನಿಮ್ಗೆಲ್ರಿಗೂ ಖುಷಿ ಇರ್ಬೋದು ಅನ್ಕೊಂಡಿದೀವಿ. ಆಫ್ಟರ್ 2 ಇಯರ್ಸ್ ಲಾಂಗ್ ಬ್ಯಾಕ್ ನಾವು ಕಿರಣ್ ರಾಜನ್ ಅವ್ರು ನೋಡ್ತಾ ಇದ್ದಾರೆ ಸ್ಕ್ರೀನ್ ಅಲ್ಲಿ. ಈ ಸಿನಿಮಾ ಚೆನ್ನಾಗಿ, ಯಾಕಂದ್ರೆ ನನಗೆ ಡೈರೆಕ್ಟ್ರು ಈ ತರನೇ ನನಗೆ ಬೇಕು ಅಂತ ನನ್ನಲ್ಲಿ ಬಿಗಿನಿಂಗ್ ಹೇಳಿದ್ರಿಂದ ಇವರಿಬ್ಬರು ನನಗೆ ಹೆಂಗ್ ಬೇಕು ಹಂಗೆ ಸಪೋರ್ಟ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಈ ಸಿನಿಮಾದ ಮೇಲೆ ಇರಲಿ.
30ನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾನು ಗೆಲ್ಲಿಸಿ, ಇಬ್ಬರು ಪ್ರೊಡ್ಯೂಸರ್ ಅನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಿ, ಡೈರೆಕ್ಟರ್ ಅನ್ನು ಬೆಳೆಸಿ, ಮತ್ತೆ ನಮ್ಮ ಹೀರೋ, ಅಪ್ಕಮಿಂಗ್ ಹೀರೋ ದೊಡ್ಡ ಸ್ಟಾರ್ ಆಗಿ ನಿಲ್ಲಿ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ಬೇಡ್ಕೊಳ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಸೊ ಸುಮಾರು ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಿದ್ದಾರೆ. ಸ್ವಲ್ಪ ನನಗೆ ಕಡಿಮೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು. ಇವತ್ತು ಯಾಕೆ ನಾವು ಇದನ್ನ ಅನೌನ್ಸ್ ಸ್ವಲ್ಪ ಬೇಗನೆ ನಾವು ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದು 2 ಕಾರಣ. ಒಂದು, ಇವಾಗ ಜನಗಳಿಗೆ ಡೇಟನ್ನು ಮನಸ್ಸಲ್ಲಿ ಹಾಕೋದು ತುಂಬ ಕಷ್ಟ, ಅದು ಉಳಿಸೋದು, ಆ ಡೇಟ್ ರಿಜಿಸ್ಟರ್ ಆಗೋದು. ಸೊ ಪ್ರಮೋಷನ್ ನಾವು ಇಲ್ಲಿಂದನೇ ಶುರು ಮಾಡ್ಕೊಳ್ಳೋಣ ಅಂತ. ಅದು 2ನೇ ಕಾರಣ ಏನಂದರೆ, ನಮ್ಮ ಸಿನಿಮಾದ ಹೀರೋ ಕಿರಣ್ ರಾಜ್ ಅವರ ಬರ್ತ್ಡೇ ಇರೋದ್ರಿಂದ. ಸೊ ಹ್ಯಾಪಿ ಬರ್ಡೇ ಗೆಳೆಯ. ಇದು ತುಂಬ ಸ್ಪೆಷಲ್ ಬರ್ಡೇ ಆಗಿರುತ್ತೆ ನಿಮಗೆ. ಈ ಸಿನಿಮಾದಿಂದ ಅನ್ನೋ ನಂಬಿಕೆ ನನಗಿದೆ. ಸೊ ರಾನಿ ಸಿನಿಮಾ ನಿಮಗೆ ನಾನು ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಮೇಲ್ನೋಟಕ್ಕೆ ಇದೊಂದು ಆ್ಯಕ್ಷನ್ ಸಿನಿಮಾ ಆದರೂ ಕೂಡ ಇದು ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ. ಇದರಲ್ಲಿ ಫ್ಯಾಮಿಲಿ ಇಮೋಷನ್ಸ್ಗಳು ತುಂಬ ಇದೆ. ನಮ್ಮ ಕಿರಣ್ ರಾಜ್ ಅವರ ಫ್ಯಾನ್ಸ್, ಅವ್ರ ಫಾಲೋವರ್ಸ್ ಏನಿದ್ದಾರೆ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಫ್ಯಾಮಿಲಿ ಎಲಿಮೆಂಟ್ಸ್ಗಳನ್ನು ತುಂಬ ಆ ಕಥೆಯಲ್ಲಿ ಬ್ಲೆಂಡ್ ಮಾಡಿದ್ದೀನಿ. ಸಿನಿಮಾದಲ್ಲಿ ಒಂದು 6 ಫೈಟ್ ಇದೆ. 6 ಫೈಟಲ್ಲಿ 6 ಫೈಟನ್ನು ವಿನೋದ್ ಮಾಸ್ಟ್ರು ಮಾಡಿದ್ದಾರೆ. 4 ಹಾಡು ಮತ್ತು 2 ಬಿಟ್ ಸಾಂಗ್ ಇದೆ. ಮಣಿಕಾಂತ್ ಕದ್ರಿ ಅವರು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್ನ. ಸೊ ಈ ಜರ್ನಿಯಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ಗಳು ಅಥವಾ ಆರ್ಟಿಸ್ಟ್ಗಳು ಎಲ್ಲೂ ನಮಗೆ ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ಆವಾಗಲೇ ಹೇಳಿದ್ರಲ್ಲ, ಸೊ ಇವನ್ನೆಲ್ಲರನ್ನೂ ಒಂದು ಕಡೆ ಕೂರಿಸಿ ಕಂಪ್ಲೀಟ್ ಕಥೆನ ಅವರಿಗೆ ನರೇಟ್ ಮಾಡಿದ್ದೆ, ಟೆಕ್ನಿಷಿಯನ್ಗಳಿಗೆ, ಆರ್ಟಿಸ್ಟ್ಗಳಿಗೆ. ಸೊ ಮೊದಲನೇ ಅಲ್ಲಿಂದ ನನಗೆ ಈಸಿ ಆಯಿತು. ಸೆಟ್ಟಲ್ಲಿ ಅವರಿಗೆ ಕನ್ವೆ ಮಾಡೋದು ಈಸಿ ಆಯಿತು. ಒಂದು DOP ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು. ಸೊ ಎಲ್ಲರೂ ಇಷ್ಟು ಈಸಿಯಾಗಿ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಕೆಲಸ ಅಂತ ಅನಿಸ್ತು. ಅದು ಆ ಕಥೆನ ಮತ್ತು ಆ ಇಡೀ ಪ್ರಾಜೆಕ್ಟ್ನ ನಮ್ಗೆ ಹೇಗೆ ಟ್ರಾವೆಲ್ ಆಗುತ್ತೆ, ಏನು ಮಾಡ್ತೀವಿ ಅನ್ನೋದನ್ನು ಅವರು ತಲೆಗೆ ಫಸ್ಟು ಹಾಕಿದ್ವಿ. ಯಾಕಂದರೆ ಒಬ್ಬೊಬ್ರು 4 ಸಿನಿಮಾ ಮಾಡ್ತಿರ್ತಾರೆ. ನಾವು ಸೆಟ್ಟಲ್ಲಿ ಬಂದು ಸೀನ್ ಹೇಳ್ತೀವಿ, DOP ಕಥೆನೇ ಗೊತ್ತಿರಲ್ಲ. ಸಾಂಗ್ ಶೂಟಿಗೆ ಹಿಂದಿನ ದಿನ ಮ್ಯೂಸಿಕ್ ಡೈರೆಕ್ಟರ್ಗೆ ಟ್ಯೂನ್ ಆಗಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ನಾನು ಒಂದು 16-17 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಈ ಸಿನಿಮಾ ಅರ್ಧ ನಮ್ಗೆ ಸರಿಯಾಗಿ ಮಾಡೋಕ್ಕಾಗದೇ ಇರೋ ಕಾರಣನೇ ಅದು ಅಂತ ನನಗೆ ಅನಿಸಿದೆ. ಯಾಕಂದರೆ ಆ ಪ್ರಿಪ್ರೇಷನ್, ತಯಾರಿ ಟೆಕ್ನಿಷಿಯನ್ಗಳಿಗೆ, ಯಾಕಂದರೆ ಇದು ಕಾರ್ಮಿಕರ ಕೆಲಸ ಅಲ್ಲ, ಅದು ಗಾರೆ ಕೆಲಸ ಅಲ್ಲ. ಬೇಗ ಒಂದಿಷ್ಟು ಜನರನ್ನು ಹಾಕ್ಕೊಂಡು ಕಟ್ಬಿಡೋಕೆ ತಲೆಯಲ್ಲಿ ಅದು ಬರಬೇಕು, ಆ ಕ್ರಿಯೇಟಿವಿಟಿ. ಸೊ ಆವಾಗ ಆ ಕ್ರಿಯೇಟರ್ಗೆ ನಾವು ಟೈಮ್ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ದಿನದಿಂದ ಈಗ ಪ್ರಮೋಷನ್, ನಾವೀಗ ರಿಲೀಸ್ ಡೇಟ್ ಕೂಡ ಅಷ್ಟೇ. ಈ ರಿಲೀಸ್ಗೆ ಒಂದು ಹೊಸ ಕಾನ್ಸೆಪ್ಟಲ್ಲಿ ಹೋಗ್ಬೇಕು, ನಾವು ಜನಗಳಿಗೆ ಅದು ಹೊಸದಾಗಿ ಕನೆಕ್ಟ್ ಆಗಬೇಕು ಅಂತ ಈಗ 2 ತಿಂಗಳ ಹಿಂದೆನೇ ನಾವು ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ಕತೆ ಬಗ್ಗೆ ಆ್ಯಕ್ಷನ್, ಫ್ಯಾಮಿಲಿ ಇಷ್ಟು ಮಾತ್ರ ನಾನು ಹೇಳೋಕ್ಕಾಗ್ಬೋದು. ಒಬ್ಬ ಕಾಮನ್ ಮ್ಯಾನ್ ಕತೆ ಇರುತ್ತೆ. ಇದರಲ್ಲಿ ನೀವು ಎಲ್ಲ ಪ್ರೆಸ್ ಮೀಟ್ಗಳಲ್ಲೂ ಕೇಳ್ತೀರಿ, ಅದ್ಭುತವಾಗಿದೆ, ಹೊಸದಾಗಿದೆ, ಇದನ್ನೆಲ್ಲ ಕೇಳಿರ್ತೀರಿ. ಬಟ್ ನಿಜವಾಗ್ಲೂ ಅದ್ಭುತವಾಗಿದೆ ಸಿನಿಮಾ. ಬೇರೆ ಥರದಲ್ಲಿ ಸ್ಕ್ರೀನ್ ಪ್ಲೇ ಇದೆ, ತುಂಬ ಫ್ರೆಶ್ ಸೀನ್ ಇದೆ, ಕತೆ ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ಇಮೋಷನ್ಲಿ ಕನೆಕ್ಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಕಿರಣ್ ರಾಜ್ ಅವರು ಕತೆ ನಾಯಕ, ನಿಜವಾದ ನಾಯಕರು ನಮ್ಮ ಪ್ರೊಡ್ಯೂಸರ್. ಯಾಕಂದರೆ ಇಷ್ಟು ದೊಡ್ಡ ಬಜೆಟ್ ನನ್ನ ಲೈಫಲ್ಲಿ ಸಿಗುತ್ತಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಬಜೆಟ್ ನನಗೆ ಕೊಟ್ಟಿದ್ದವ್ರು ಯಾವ ಧೈರ್ಯ, ಯಾವ ನಂಬಿಕೆ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ. ಯಾಕಂದರೆ ನಮಗೇನು ₹1 ಮಾರ್ಕೆಟಲ್ಲಿ ನಮಗೆ ಇಲ್ಲ. ಈಗ ನಿಮ್ಗೆ ಗೊತ್ತಿರುತ್ತೆ ಇಂಡಸ್ಟ್ರಿಯಲ್ಲಿ ಹೇಗೆ ಏನು ಬಿಸ್ನೆಸ್ಸು ಅಂತ ಬಂದಾಗ ಅಲ್ಲಿ ಸಕ್ಸಸ್ ರೇಟ್, ಓಡೋ ಕುದುರೆ ನೋಡ್ತಾರೆ. ಸೊ ಅಂಥದ್ರಲ್ಲಿ ನಮ್ಮನ್ನು ನಂಬಿ ನಮ್ಗೆ ಇಷ್ಟೊಂದು ಬಜೆಟ್ ಕೊಟ್ಟಿರೋ ಪ್ರೊಡ್ಯೂಸರ್. ಸೊ ಆ ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ. ಅದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್, ನನ್ನ ಗೆಳೆಯ ಕಿರಣ್ ರಾಜ್ ಬರೀ ಆರ್ಟಿಸ್ಟ್ ಅಲ್ಲ, ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರ ಥರ ಅಸಿಸ್ಟೆಂಟ್ ಡೈರೆಕ್ಟರ್ ಸದಾ ನನ್ನ ಜೊತೆಲಿದ್ದು. ನಾನು ಏನಿದ್ರು
ಡೇ ನೈಟ್ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ವಿ. ಸೊ ಎಲ್ಲ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೀಮ್ಗೆ ಟೆಕ್ನಿಷಿಯನ್ಗೆ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಎಲ್ಲ ಹೇಳಿದ್ದಾರೆ, ಏನಾದರೂ ಕ್ವಶನ್ ಇದ್ದರೆ ಕೇಳಿಬಿಡಿ, ಮುಗಿಸ್ಬಿಡ್ರಿ ಅಲ್ವಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.